आगे बढ़ना चाहते। कांच के बाटलों में हर बाटल में किसी न किसी किस्म के कीड़े रखे हुए थे। एक झुंझुन था, एक चूहा था, एक छितरी थी, एक और कुछ चीजें थी, और सारे बाटलों के ढक्कन बंद रखे थे। एक बाटल उसने ऐसा था, कांच का बाटल, उसने खेकड़े थे, और उस खेकड़े के ऊपर, बाटल के ऊपर ढक्कन नहीं था, वो खुला हुआ था। एक मौलाना है, अजीब सा मसला है, उन्होंने ढक्कन बंधे हुए हैं, इसकी परेशानी है, इसकी परेशानी है, क्या मसला है? अब करूंगा तो बुजुर्गान मोहतरम हर नेकी के काम आगे बढ़ाएगा। फिर एक मरतबा मैं ईद उल फितर की मुबारकबादी पेश करते हुए अपनी बात खत्म करने से पहले, आज जुलूस में आने के वक्त में हमारे उलमा को बड़े जो भरोसा है उनको अच्छा करने के लिए हम हमेशा आपके साथ हैं। अभी जो ये दरगाह खाने में बहुत सारा काम करने का है, जो मुसलमान का स्क्रीन क्या ನಮಸ್ಕಾರ. ಈ ದಿನ ಬಂಗಾರಪೇಟೆಯಲ್ಲಿ ಈ ಒಂದು ದರ್ಗಾ ಮೊಹಲ್ಲಾ ಬಳಿ ಬಂಗಾರಪೇಟೆ ತಾಲೂಕಿನ ಸಮಸ್ತ ಮುಸಲ್ಮಾನ್ ಬಂಧುಗಳು ಸೇರಿ ಏನು ಈ ರಂಜಾನ್ ಇವತ್ತು ನನ್ನ ಉಪವಾಸವನ್ನು ಅಂತ್ಯಗೊಳಿಸಿ ಇವತ್ತು ಆ ಹಲ್ಲಾದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ರಂಜಾನ್ ಕೂಟವನ್ನು ಏರ್ಪಡಿಸಿದರು. ನಾನು ಕೂಡ ಈ ಒಂದು ಕೂಟದಲ್ಲಿ ಭಾಗವಹಿಸಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು ಕೂಡ ಹಲ್ಲಾದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಈ ಭಾಗಕ್ಕೆ ಜನ ಇವತ್ತೇನು ಸುಮಾರು 50 ವರ್ಷಗಳಿಂದ ಕೂಡ ನಮ್ಮ ಬಂಗಾರಪೇಟೆಯಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರಾಗಿ ಜೀವನ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಇದೇ ವಾತಾವರಣದಲ್ಲಿ ಎಲ್ಲರೂ ಜೀವನ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು, ಮಳೆ ಬೆಳೆ ಆಗಲಿ, ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಕೂಡ ಇವತ್ತು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೇನೆ. ನಮಸ್ಕಾರ.